ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಂತೂ ಗುರುವಾರ ನಾವೆಲ್ಲರೂ ಕೂಡ ಸ್ವಾಮಿ ಸೇವೆನ ಆರಂಭ ಮಾಡಿದೆವು. ಅಧಿಕ ಮಾಸದ ಅನೇಕ ಸೇವೆಗಳನ್ನು ಕೂಡ ನಾವೆಲ್ಲರೂ ಮಾಡ್ಕೋದೆವು. ಅದೇ ರೀತಿ ಇವತ್ತು ಮೊದಲನೇದಾಗಿ ಹೆಚ್ಚಿನ ಜನ ಸ್ವಾಮಿ ಕುಟುಂಬಕ್ಕೆ ಸೇರ್ಕೊಂಡರೆ, ಹೆಚ್ಚಿನ ಜನ ಸಬ್ಸ್ಕ್ರೈಬರ್ ಕೂಡ ಆಗಿದವರು. ಹಾಗಾಗಿ ಇವತ್ತು ಮೊದಲನೇದಂದ್ರೆ ಈಗ ಒಂದು ಹೊಸ ರೀಸ್ಟಾರ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ಜನ ಗ್ಯಾಪ್ ಆಗಿತ್ತು. ಎಷ್ಟೋ ಜನರ ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಬಗ್ಗೆ ಅಥವಾ ಸ್ವಾಮಿ ಮಹಾರಾಜರ ಯಾವ ರೀತಿ ಸೇವೆ ಮಾಡ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೇಳ್ಕೊತೀರಿ. ಇವತ್ತು ಸ್ವಾಮಿ ಮಹಾರಾಜರ ಅತ್ಯಂತ ಪ್ರಭಾವಿ ಅಂದ್ರೆ ನಮ್ಮ ಜೀವನದಾಗ ಕಷ್ಟಗಳಿಂದ ನಮ್ಮ ಹಣೆ ಬರದಕ್ಕ ಇಲ್ಲದ ಅದೃಷ್ಟ ಅನ್ನೋದು ನೋಡ್ರಿ. ಕೆಲವೊಂದ್ಸಲ ಏನೋ ಒಂದು ವಿಸ್ಮಿತ ಚಮತ್ಕಾರ ನಡೀತಿದೆ. ಆ ಚಮತ್ಕಾರ ಯಾವುದಂದ್ರೆ ಅದೃಷ್ಟದಿಂದ, ಇಂಥ ಗುರುವಿನ ಅನುಗ್ರಹದಿಂದ ನಮ್ಮ ಜೀವನದಾಗ ನಡೀತಿರ್ತೈತಿ. ಅದೇ ರೀತಿ ಇವತ್ತು ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಬಂದ ಕೂಡಲೇ ನಾವು ಯಾವ ರೀತಿ ಅವರ ಸೇವೆಯನ್ನು ಮಾಡಬೇಕು, ಯಾವ ರೀತಿ ಅವ್ರ ಸೇವೆಗೆ ಆರಂಭ ಮಾಡಬೇಕು ಅನ್ನೋ ಒಂದು ಸಣ್ಣ ಮಾಹಿತಿ, ಆದರೆ ಒಂದು ಹೆಚ್ಚಿನ ಪ್ರಭಾವ ನಮ್ಮ ಜೀವನದಾಗ ಬೀಳ್ತೈತಿ. ಅಂಥ ಒಂದು ಮಾಹಿತಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಣ. ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಬಗ್ಗೆ ಮನಸ್ಸಾಗ ಯಾವುದೇ ರೀತಿ ಡೌಟಾ, ಏನೇ ಒಂದು ಇಲ್ಲ, ಹೆದರಿಕೆ, ಕಠಿಣಗಳು, ನಿಯಮಗಳು ಕಠಿಣ ಇದಾವು, ನನ್ನ ಕಡೆಯಿಂದ ಮಾಡೋಕ್ಕಾಗೋಲ್ಲ, ಈ ಎಲ್ಲ ವಿಚಾರಗಳು ಮೊದಲನೇದಾಗಿ ಡಿಲೀಟ್ ಮಾಡಿರಿ. ಸ್ವಾಮಿ ಮಹಾರಾಜರು ನಮಗೋಸ್ಕರ ಖುದ್ದರು, ನಾವು ಅವ್ರ ಸೇವೆಯನ್ನು ಮಾಡಬೇಕು. ಆ ಸೇವೆದಿಂದನೇ ನಮ್ಮ ಜೀವನ ಉತ್ತಮಗೊಳ್ಳತೈತಿ, ನಮ್ಮ ಜೀವನ ಒಂದು ಸಾಕಾರ ಆಗ್ತೈತಿ. ಅಂದ್ರೆ ಸ್ವಾಮಿ ಮಹಾರಾಜರ ಅದೃಷ್ಟ ಅನುಗ್ರಹ ನಮ್ಮ ಜೀವನದಾಗ ಆಗ್ತೈತಿ. ಹಾಗಾಗಿ ಮೊದಲನೇದಾಗಿ ಏನು ಬೇಕಂದ್ರೆ ಸ್ವಾಮಿ ಮಹಾರಾಜರ ಮೂರ್ತಿ, ಸ್ವಾಮಿ ಮಹಾರಾಜರ ಅಧಿಷ್ಠಾನ ನಮ್ಮ ಮನಸ್ಸಾಗ ಮತ್ತು ನಮ್ಮ ಮನ್ಯಾಗ ಇರಬೇಕು. ಇದರಿಂದ ಏನಾಗ್ತೈತಪ್ಪ ಅಂದ್ರೆ ಸ್ವಾಮಿ ಮಹಾರಾಜರ ನಾವು ಏನು ಸೇವೆ ಮಾಡ್ಕೋದೇವಲ್ಲ ಅದನ್ನ ಅವ್ರಿಗೆ ನಾವು ಸಮರ್ಪಣೆ ಮಾಡೋಕೆ ಈಸಿ ಆಗ್ತೈತಿ. ಹಾಗಾಗಿ ಒಂದು ಸಣ್ಣ ಫೋಟೋ ಇರಲಿ, ದೊಡ್ಡ ಫೋಟೋ ಅಂತ ಹೇಳ್ಕೊತಿಲ್ಲ, ಅಥವಾ ಸ್ವಾಮಿ ಮಹಾರಾಜರ ಮೂರ್ತಿನ ತೊಗೊಂಬ ಅಂತ ಹೇಳ್ಕೊತಿಲ್ಲ. ನಿಮ್ಗೆ ಒಂದು ಸ್ವಾಮಿ ಮಹಾರಾಜರ ಕೇಂದ್ರ, ನಿಮ್ಮ ಸುತ್ತಮುತ್ತ ಕೇಂದ್ರ ಇದೊಂದು ಸ್ವಾಮಿ ಮಹಾರಾಜರ ಯಾವುದೇ ಒಂದು ಗುರುವಾರ ಆಗಲಿ, ಯಾವುದೇ ಒಂದು ಶುಭ ದಿನ ನೋಡ್ಕೊಂಡು ಸ್ವಾಮಿ ಮಹಾರಾಜರ ಫೋಟೋವನ್ನು ತೊಗೊಂಬಾರಿ. ಈ ಫೋಟೋ ನಿಮ್ಗೆ ಭಾಳ ಅಂದ್ರೆ ಒಂದು 40 ರೂಪಾಯಿಗೆ ಅದು ಬೀಳ್ಬೋದು. ಆ ನಂತರ ಒಂದು ನಿತ್ಯ ಸೇವೆ ಗ್ರಂಥ, ಒಂದು ಜಪಮಾಲ, ಇಷ್ಟು ಬೇಕಾಗಿರೋದು ನಮ್ಗೆ. ಪ್ರತಿದಿನ ಅಂತೂ ನಮ್ಮ ಮನ್ಯಾಗ ಪೂಜೆಯನ್ನು ಮಾಡ್ತಿರ್ತೀವಿ. ಅದೇ ರೀತಿ ಸ್ವಾಮಿ ಮಹಾರಾಜರ ಅಧಿಷ್ಠಾನವನ್ನು ಮಾಡೋದು. ಮೊದಲನೇದಾಗಿ ನಮ್ಗೆ ಅಧಿಷ್ಠಾನ ಮಾಡೋದು ಅಂತಂದ್ರೆ ಸ್ವಾಮಿ ಮಹಾರಾಜರ ಫೋಟೋ ಇತ್ತಂದ್ರೆ ಪುರುಷ ಸೂಕ್ತ, ಸ್ತ್ರೀ ಸೂಕ್ತ, ಸ್ವಾಮಿ ಮಹಾರಾಜರ 11 ಮಾಳು ಜಪ, ಈ ರೀತಿ ಹೇಳಿ ಸ್ವಾಮಿ ಮಹಾರಾಜರಿಗೆ ಅಧಿಷ್ಠಾನ ಮಾಡೋದು. ಸ್ವಾಮಿ ಮಹಾರಾಜರ ನಾವು ಪ್ರಾರ್ಥನೆ ಅಷ್ಟೇ ಮಾಡೋದಿತ್ತು. ಸ್ವಾಮಿ ಮಹಾರಾಜರ ಇವತ್ತಿನಿಂದ ನಾನು ನಿಮ್ಮನ್ನು ಗುರುವಾಗಿ ಸ್ವೀಕಾರ ಮಾಡ್ಕೋದೇನು, ನನ್ನ ಎಲ್ಲ ಜೀವನ ನಿಮಗೆ ಸಮರ್ಪಣೆ ಮಾಡ್ಕೊಂಡು ನನ್ನ ಕೈ ಹಿಡಿದು ನಡೆಸ್ರಿ, ಏನೇ ಸರಿ ತಪ್ಪುಗಳಿದ್ರು ನನ್ನ ಮುಂದೆ ನಡೆಸ್ರಿ ಅಂತ ಹೇಳಿ ಸಂಪೂರ್ಣ ಸ್ವಾಮಿ ಮಹಾರಾಜರಿಗೆ ಶರಣ ಹೋಗೋದಿತ್ತು. ಅಂದ್ರೆ ಮನಸ್ಸಾಗ ಯಾವುದೇ ರೀತಿ ಡೌಟ್ ಇಲ್ಲ, ಏನೋ ಆದ್ರೆ ನನ್ನ ಜೀವನದಾಗ ಸ್ವಾಮಿ ಮಹಾರಾಜರು ನಂಗೆ ಉತ್ತಮವಾದ ಬೆಸ್ಟನ್ನು ನೀಡ್ತಾರನ್ನೋ ಒಂದು ದೃಢವಾದ ವಿಶ್ವಾಸದಿಂದ ಸ್ವಾಮಿ ಮಹಾರಾಜರಿಗೆ ಶರಣ ಹೋಗಿ ನಮ್ಮ ಸೇವೆಯನ್ನು ಆರಂಭ ಮಾಡೋದಿತ್ತು. ಮೊದಲನೇದಾಗಿ ಜಪಮಾಲದ ಬಗ್ಗೆ ಹೇಳ್ಬೇಕಂದ್ರೆ, ಈ ಜಪಮಾಲ ನಾ 10 ವರ್ಷ ಐತಿ ಯೂಸ್ ಮಾಡ್ಕೊಳ್ಳೋನು ನಮ್ಮ ಮನ್ಯಾಗ. ಈ ಜಪಮಾಲೆ ಇದಕ್ಕೆ ತುಳಸಿ ಮಾಲೆ ಅಂತ ಹೇಳಿ ಕರೀತಾರೋ. ಈ ತುಳಸಿ ಮಾಲೆಯನ್ನು ನೀವು ತಗೋರಿ. ಅಂದ್ರೆ ನೀವು ಯಾವುದೇ ಒಂದು ಸಣ್ಣ ಡಬ್ಬೆ ಆಗಲಿ ಅಥವಾ ಒಂದು ಯಾವುದೋ ಒಂದು ಬ್ಯಾಗ್ದಾಗ ಕೂಡ ಇದನ್ನು ಹಾಕಿಡ್ಬೇಕು. ಅಥವಾ ಎಲ್ರಿ ಮೋಳಿಗೆ ಹಾಕಿನಿ, ಎಲ್ರಿ ಈ ರೀತಿ ಹೋಲ್ ಹಾಕಿನಿ, ಆ ರೀತಿ ಮಾಡಬಾರ್ದು. ಈ ಜಪಮಾಲೆಯನ್ನು ನೀವು ಯಾವುದೇ ಒಂದು ಜಪ ಆದ ಕೂಡಲೇ ನಿಮ್ದು ಪ್ರತಿನಿತ್ಯ ನಿಮ್ಮ ಜಪ ಆಯ್ತಂದ್ರೆ ಒಂದು ಸಣ್ಣ ಡಬ್ಬ್ಯಾಗ ಇದನ್ನು ಕವರ್ ಮಾಡಿಡಬೇಕು. ಪ್ರತಿನಿತ್ಯ ಕೂಡ ನೀವು ಜಪವನ್ನು ಮಾಡ್ಬೋದು. ಯಾವಾಗ ಅಡಚಣೆಗಳು ಬರ್ತಾವೆ, ನೈಸರ್ಗಿಕ ಅಡಚಣೆಗಳು ಬರ್ತಾವೆ, ಅವಾಗ ನಾವು ಈ ಜಪವನ್ನು ಗ್ಯಾಪ್ ಮಾಡ್ಬೋದು. ಕೆಲವೊಂದ್ಸಲ ನಮ್ಮ ಕಡೆಯಿಂದ ಸೇವೆ ಆಗೋಲ್ಲ, ನಾವು ಮನುಷ್ಯರು ಸಹಜವಾಗಿ ಅಡಚಣೆಗಳು, ನಮಗೂ ಕೆಲವೊಂದ್ಸಲ ಮನಸ್ಥಿತಿ ಇರಲ್ಲ ಆ ರೀತಿ ಸೇವೆ ಮಾಡೋಕೆ. ಆ ಟೈಮ್ದಾಗ ಗ್ಯಾಪ್ ಆದ್ರೂ ನಡೀತೈತಿ. ಇನ್ನು ನೆಕ್ಸ್ಟ್ ಬರೋದ ಸ್ವಾಮಿ ಚರಿತ್ರೆ ಸಾರಾಮೃತ. ಸ್ವಾಮಿ ಚರಿತ್ರೆ ಸಾರಾಮೃತ ಪ್ರತಿಯೊಬ್ರು ಕೇಳ್ತಿದ್ದಾರೆ, ಅಕ್ಕ ಸ್ವಾಮಿ ಚರಿತ್ರೆ ಸಾರಾಮೃತ ಎಲ್ಲಿ ಸಿಗ್ತೈತಿ, ಹೇಗೆ ತಗೋಬೇಕು ನೋಡಿ. ಸ್ವಾಮಿ ಮಹಾರಾಜರ ಕೇಂದ್ರ ನನಗೆ ಸುತ್ತಮುತ್ತ ಸಮೀಪ ಇರೋ ಕೇಂದ್ರಗಳು ನಾ ಹೇಳೋದಾದ್ರೆ ನರಸಿಂಹವಾಡಿ ಅಂತ ಸಿಗ್ತೀವಿ. ನರಸಿಂಹವಾಡಿ ಅಂತ ನಾವೆಲ್ಲರೂ ಹೋಗ್ತೀವಿ. ಅಲ್ಲಿ ನೀವು ಹೋದ್ರಂದ್ರೆ ಕನ್ನಡ ಗ್ರಂಥಗಳು ಎಲ್ಲ ಕಡೆ ಅಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ. ಅಂದ್ರೆ ಈಗ ಸಣ್ಣ ಅಂಗಡಿಗಳು ಏನಿರ್ತಾವಲ್ಲ ಅಲ್ಲೆಲ್ಲ ಕನ್ನಡ ಗುರುಚರಿತ್ರ ಆಗಲಿ, ಗುರುಚರಿತ್ರ 18ನೇ 14ನೇ ಅಧ್ಯಾಯ, ಗೌರವಕಷ್ಟದ ಸೂತ್ರದ ಗ್ರಂಥ, ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಗ್ರಂಥ, ಸ್ವಾಮಿ ಚರಿತ್ರೆ ಸಾರಾಮೃತ, ಇಷ್ಟೆಲ್ಲ ಗ್ರಂಥಗಳು ನಮ್ಗೆ ಅಲ್ಲಿ ಸಿಗ್ತಾವೆ. ಇಲ್ಲಪ್ಪ ನಮ್ಮ ಸುತ್ತಮುತ್ತ ಕೇಂದ್ರ ಐತೆ ಅಂದ್ರೆ ಕೇಂದ್ರದಾಗ ನೀವು ಹೋಗಿ ಅಲ್ಲಿರುವಂಥ ಸೇವಕರನ್ನ ಕೇಳಿದಂದ್ರೆ ನಿಮ್ಗೆ ಅಲ್ಲಿ ಗ್ರಂಥಗಳು ಎಲ್ಲ ಕಡೆ ಈ ಕನ್ನಡ ಗ್ರಂಥಗಳು ಅವೈಲೇಬಲ್ ಆಗಿದಾವೆ. ಹಾಗಾಗಿ ಒಂದು ಗ್ರಂಥವನ್ನು ತೊಗೊಂಬರ್ರಿ. ಆ ಗ್ರಂಥವನ್ನು ಪ್ರತಿನಿತ್ಯ ನಿಮಗೆ ಪಾರಾಯಣ ಮಾಡೋದಿತ್ತು. ಪಾರಾಯಣ ಅಂದ್ರೆ ಪ್ರತಿನಿತ್ಯ ಅದ್ರ ಪಾರಾಯಣ ಪಠನೆ ಮಾಡೋದೈತಿ. ಪಾರಾಯಣ ಅಂದ್ರೆ ನೀವು ಎಲ್ಲರೂ ಗುರುಚರಿತ್ರೆ ಪಾರಾಯಣಕ್ಕೆ ಹೋಗ್ಬೇಡ್ರಿ. ಪಾರಾಯಣ ಅಂದ್ರೆ ಪ್ರತಿನಿತ್ಯ ನಮಗೆ 3 ಅಧ್ಯಾಯ ಓದೈತಿ. 3 ಅಧ್ಯಾಯ ಯಾಕೆ ಓದ್ಬೇಕಪ್ಪ ಅಂದ್ರೆ ನೋಡ್ರಿ, ನಮ್ಮ ಜೀವನದಾಗ ನಾವು 3 ಕಾಲಗಳನ್ನ ಗುರುತಿಸ್ತೇವೆ: ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ ಅಂತ ಹೇಳಿ. ಈ ರೀತಿ ನಾವು ಗುರುತಿಸ್ತೇವೆ. ಪ್ರತಿನಿತ್ಯ ನಮ್ಮ ಜೀವನದಾಗ ಹಿಂದಾದ, ಈಗ ಸದ್ಯ ಆಗೋದ, ಮುಂದಾಗುವಂಥ ಏನೋ ಒಂದು ಅಡಚಣೆಗಳು, ತೊಂದರೆಗಳು ಇರ್ತಾವಲ್ಲ, ಅದರ ತೀವ್ರತೆ ಕಡಿಮೆ ಆಗ್ತಿರ್ತೈತಿ. ಸ್ವಾಮಿ ಸೇವೆದ ಬಂದ ಕೂಡಲೇ ಯಾವುದೇ ರೀತಿ ಚಮತ್ಕಾರ ಅಂತ ಆಗೋಲ್ಲ. ನಮ್ಮ ಕರ್ಮಗಳು ಯಾವ ರೀತಿ ಇರ್ತಾವೆ, ನಾವು ಮಾಡಿದಂಥ ಕೆಲಸಗಳು ಯಾವ ಇರ್ತವೆ, ನಮ್ಮ ಮನಸ್ಥಿತಿ ಯಾವ ಇರ್ತೈತಿ, ನಾವು ಆ ರೀತಿ ಮ್ಯಾಗ ನಮ್ಮ ಸ್ವಾಮಿ ಸೇವೆ ಪ್ರಚಿತಿ ಬರ್ತಿರ್ತಾವೆ.
ತಕ್ಷಣ ಅಂತೂ ಕೆಲವೊಂದು ಜನರಿಗೆ 2 ದಿನಕ್ಕೆ 1 ತಿಂಗಳೊಳಗೆ ಎಷ್ಟೋ ಒಂದು ಬದಲಾವಣೆಗಳಾಗಿರ್ತಾವೆ, ಎಷ್ಟೋ ದಿನಗಳಿಂದ ತಡೆದಂಥ ಕೆಲಸಗಳು ಪೂರ್ಣ ಆಗ್ತಿರ್ತಾವೆ, ಎಲ್ಲೋ ಹೊಸ ಅವಕಾಶಗಳು ಸಿಗ್ತಿರ್ತಾವೆ, ಉದ್ಯೋಗ ಆಗಲಿ ಏನೋ ಒಂದು ನಮ್ಮ ಜೀವನದಾಗ ಹೊಸದು ನಡೀತಿರ್ತೈತಿ. ಆ ನಂತರ ಈ 3 ಅಧ್ಯಾಯನ ಪ್ರತಿನಿತ್ಯ ಓದಬೇಕು. ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಏನೈತಿಲ್ಲ, ನಾನು ಕಮ್ಯುನಿಟಿ ಪೋಸ್ಟ್ದ ಸಕಟ್ ಹಾಕಿದ್ದೇನು, ಸ್ವಾಮಿ ಗ್ರಂಥ ಕೇಂದ್ರ ಸಕಟ್ ಕವಡೆನು ಇದೈತಿಲ್ಲ. ಈ ಸ್ವಾಮಿ ಚರಿತ್ರೆ ಸಾರಾಮೃತ ಕನ್ನಡ ನೋಡ್ರಿ, ಶ್ರೀ ಸ್ವಾಮಿ ಚರಿತ್ರೆ ಸಾರಾಮೃತ 700 ಶ್ಲೋಕದೈತಿ. ಈ ಒಂದು ಸ್ವಾಮಿ ಚರಿತ್ರೆ ಸಾರಾಮೃತ ಒಂದು ಸ್ವಲ್ಪ ಬುಕ್ ನಂದು ಹಳೇದು ಭಾಳ ಆಗೈತೆ, ಒಂದು ಸ್ವಲ್ಪ ಪೇಜ್ ಅದ ಇದಾಗಿದ್ದಾವೆ, ಅಡ್ಜಸ್ಟ್ ಮಾಡ್ಕೋತಿರತ್ತ ತಿಳ್ಕೊಂಡೇನು. ಇದು ಮೊದಲನೇ ಅಧ್ಯಾಯ. ಇವೆಲ್ಲ ಬರೀ 2 ಪೇಜ ಈ ರೀತಿ ಸಣ್ಣ ಸಣ್ಣ ಅಧ್ಯಾಯಗಳು ಇದಾವೆ. ಈ ರೀತಿ ನಾವು ಪ್ರತಿನಿತ್ಯ 3 ಅಧ್ಯಾಯ ಓದ್ಬೇಕು. 3 ಅಧ್ಯಾಯ ಯಾವ ರೀತಿ ಅಂದ್ರೆ, ಇವತ್ತು ಗುರುವಾರ ನೋಡ್ರಿ, ಇವತ್ತಿನ ನೀವು ಈ ವಿಡಿಯೋ ಯಾವಾಗ ನೋಡ್ತಿರಲ್ಲ ಅವಾಗ ತೊಗೊಂಬಂದ್ರೆ ನಡ್ತೈತಿ, ಇಲ್ಲಕ ಆನ್ಲೈನ್ನ ನೀವು ತರಿಸ್ಕೋಬೋದು. ಪ್ರತಿಯೊಂದು ಹಳ್ಳಿಯಾಗ ಈಗ ಆನ್ಲೈನ್ ಫೆಸಿಲಿಟಿ ಆಗಿದಾವೆ, ಪ್ರತಿಯೊಂದು ಕಡೆ ಆನ್ಲೈನ್ ಫೆಸಿಲಿಟಿ ಸಿಕ್ಕದಾವೆ. ಹಾಗಾಗಿ ನೀವು ಬುಕ್ಕನ್ನು ತರಿಸ್ಕೊರಿ, ಗ್ರಂಥವನ್ನು ತರಿಸ್ಕೊರಿ. ನಿಮ್ಮ ಜೀವನನ ನಂಬಿಕೆ ಒಂದು ಯಾವ ರೀತಿ ಹೇಳ್ಬೇಕಂದ್ರೆ, ಈ ಸ್ವಾಮಿ ಚರಿತ್ರೆ ಸಾರಾಂಶ ಓದೋದ್ರಿಂದ ಏನು ನಮ್ಮ ಜೀವನದಾಗ ಕೆಟ್ಟದಾಗೋದಿರ್ತಿಲ್ಲ, ಅಥವಾ ತೀವ್ರತೆ ಕಡಿಮೆ ಆಗ್ತೈತಿ. ಕೆಟ್ಟದಂದ್ರೆ ಏನೋ ಒಂದು ಸಮಸ್ಯೆ ಬರೋದಿರ್ತಿಲ್ಲ, ಆ ಸಮಸ್ಯೆ ಬರೋಲತ್ತ ಏನಿಲ್ಲ, ಆ ಸಮಸ್ಯೆ ಬರ್ತೈತಿ. ಆದ್ರೆ ಅದರಿಂದ ಆ ಸಮಸ್ಯೆದಿಂದ ನಮ್ಮ ಜೀವನದಾಗ ಎಷ್ಟು ಪರಿಣಾಮ ಆಗೋದಿಲ್ಲ, ಆ ಪರಿಣಾಮದ ತೀವ್ರತೆ 95% ನಮ್ಗೆ ಕಡಿಮೆ ಆಗೈತಿ. 5% ಅಷ್ಟ ಆ ಒಂದು ಸಮಸ್ಯೆಯಿಂದ ನಮಗೆ ಪರಿಣಾಮವನ್ನು ನಾವು ಅನುಭವಿಸ್ತಿರ್ತೇವೆ, ಆ ಕಷ್ಟ ಆ ನೋವು ನಾವು ಅನುಭವಿಸ್ತಿರ್ತೇವೆ. ಹಾಗಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ನಮ್ಮ ಜೀವನವನ್ನು ಬದಲಾಯಿಸುವಂಥ ಒಂದು ಪವಿತ್ರವಾದ ಗ್ರಂಥ ಆಗೈತಿ. ಈ ಗ್ರಂಥದ ಪಾರಾಯಣದಿಂದ ನಾನು ನಿಮ್ಗೋಸ್ಕರ ಯಾರೇ ಸೇವೆ ಮಾಡಿ ನೋಡ್ರಿ, 1 ವರ್ಷ ಸೇವೆ ಮಾಡಿ ನೋಡ್ರಿ, ನೀವೇ ನಂಗೆ ಖಂಡಿತ ಕಮೆಂಟ್ ಮಾಡಿ ಹಾಕ್ತೀರಿ ಯಾವ ರೀತಿ ನಿಮ್ಮ ಜೀವನ ಬದಲಾಯಿತು, ಹೆಂಗೆ ಟರ್ನಿಂಗ್ ಪಾಯಿಂಟ್ಗಳು ಬಂದರೂ ಕೂಡ ನಮ್ಗೆ ಗೊತ್ತಾಗೋಲ್ಲ. ನಾವು ಊಹಿಸೋಣ ಈ ರೀತಿ ನನ್ನ ಜೀವನದಾಗ ಬದಲಾವಣೆ ಆತೈತೆ ಅನ್ನೋದು ಕೂಡ ನಾವು ವಿಚಾರ ಮಾಡೋಲ್ಲ. ಆ ರೀತಿ ಬದಲಾವಣೆಗಳು ನಮ್ಗೆ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥದ ನಿತ್ಯ ಪಾರಾಯಣದಿಂದ ಆಗ್ತೈತಿ. ಯಾವಾಗಂದ್ರೆ ನೀವು ಪೂರ್ಣ ವಿಶ್ವಾಸ ಇಟ್ಟು ಸ್ವಾಮಿ ಮಹಾರಾಜರಿಗೆ ಶರಣು ಹೋಗಿ, ಸ್ವಾಮಿ ಮಹಾರಾಜರು ಏನೇ ಮಾಡ್ರು ನನ್ನ ಜೀವನದಾಗ ಉತ್ತಮವಾದನ್ನು ಮಾಡ್ತೇನೋ, ನಾ ಏನೇ ಕೊಟ್ಟರು ಸ್ವಾಮಿ ಮಹಾರಾಜರು ನಿಸ್ವಾರ್ಥ ಭಕ್ತಿಯನ್ನು ನೀಡ್ತೇನೋ ಅನ್ನೋ ಒಂದು ಮನೋಭಾವ ಯಾವಾಗ ನಾವು ನೋಡ್ತಿದ್ಲ, ಖಂಡಿತವಾಗಿ ಸ್ವಾಮಿ ಮಹಾರಾಜರು ನಮ್ಗೆ ಸೇವಾ ಪ್ರಚಿತಿಯನ್ನು ನೀಡ್ತಿರ್ತಾರೆ. ಇನ್ನು ಕೆಲವೊಂದು ಸಲ ನಮ್ಗೆ ಯಾವುದೇ ರೀತಿ ಗ್ರಂಥ ಇಲ್ಲಕ್ಕ, ಸ್ವಾಮಿ ಮಹಾರಾಜರು ಜಪಮಾಲೆ ಇಲ್ಲ, ಅಥವಾ ನಮ್ಮ ಮನ್ಯಾಗ ಈ ರೀತಿ ಎಲ್ಲ ಈಗ ಸಡನ್ ಆಗಿ ಮಾಡೋದ್ರಿಂದ ನಮ್ಮ ಮನ್ಯಾಗ ಬೇರೆ ರೀತಿ ತಿಳ್ಕೊತಾರೆ ಅಂದ್ರೆ, ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ರಿ. ನಾಮಸ್ಮರಣೆಗೆ ಯಾವುದೇ ರೀತಿ ಅಡಚಣೆಗಳು ಇಲ್ಲ. ನೀವು ಅಡುಗೆ ಮಾಡುವಾಗ ಮಾಡ್ಬೋದು, ಕೆಲಸ ಮಾಡುವಾಗ ಮಾಡ್ಬೋದು. ಇದು ನೀವು ಸತತವಾಗಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡೋದೈತಿ. ನಮ್ಗೆ ಯಾವಾಗ 1 ಲಕ್ಷ ಪೂರ್ಣ ನಮ್ಮ ನಾಮ ಜಪಗಳು ಪೂರ್ಣ ಆಗ್ತಾವಲ್ಲ, ನಮ್ಮ ಜೀವನದಾಗ ಅಸಾಧ್ಯವಾದ ಕೆಲಸ ಕೂಡ ಸಾಧ್ಯ ಆಗ್ತೈತಿ. ಯಾಕಂದ್ರೆ ಆ ನಾಮಸ್ಮರಣೆಗೆ, ಆ ನಾಮ ಜಪಕ್ಕೆ ಅಷ್ಟು ಶಕ್ತಿ ಐತಿ. ಆ ಜಪದಿಂದ ನಮ್ಮ ಮಹಾರಾಜರ ನಮ್ಗೆ ಅಸಾಧ್ಯವಾದನ್ನು ನೀಡ್ತಾರೋ, ನಮ್ಮ ಜೀವನದಾಗ ಉತ್ತಮ ಭವಿಷ್ಯ ರೂಪಿಸ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಾರೋ. ಹಾಗಾಗಿ ಜಾಬ್ ಪ್ರಶ್ನೆ ಆಗಲಿ, ಮನೆ ಸಮಸ್ಯೆ ಐತಿ, ಮನ್ಯಾಗ ಏನೋ ಒಂದು ಹಣಕಾಸಿನ ಸಮಸ್ಯೆ ಐತಿ, ಇಷ್ಟನ್ನ ಹೇಳೋದು ಏನಂದ್ರೆ, ಸ್ವಾಮಿ ಮಹಾರಾಜರ ನಿತ್ಯ ಸೇವೆಗೆ ಆರಂಭ ಮಾಡ್ರಿ. ನಿತ್ಯ ಸೇವೆ ಯಾವ ರೀತಿ ನೀವು ನಿತ್ಯ ಕರ್ಮಗಳನ್ನ ಯಾವ ರೀತಿ ನಾವು ಪ್ರತಿದಿನ ಆಹಾರ ತಗೋತೀವೋ, ಅದೇ ರೀತಿ ನಮ್ಮ ಜೀವನದಾಗ ನಿತ್ಯ ಸೇವೆ ಅನ್ನೋದು ಒಂದು ಕಠಿಣವಾದ ಒಂದು ನಿಯಮ ಆಗಿರ್ಬೇಕು. ಯಾಕಂದ್ರೆ ನಾವು ಹಾಕೋಬೇಕು, ಇಲ್ಲ ನಾ ಇವತ್ತು ನಿತ್ಯ ಸೇವೆ ಮಾಡ್ತೇನೆ ಅಂದ್ರೆ ಮಾಡ್ತೇನೆ, ಸ್ವಾಮಿ ಮಹಾರಾಜರಿಗೆ ಅದನ್ನು ಸಮರ್ಪಣೆ ಮಾಡ್ತೇನೆ ಅನ್ನೋ ಒಂದು ನಿಯಮವನ್ನು ನಾವು ಯಾವಾಗ ಜೀವನದಾಗ ಅಳವಡಿಸ್ಕೋತೇವಲ್ಲ, ಅವಾಗ ನಮ್ಗೆ ಸ್ವಾಮಿ ಮಹಾರಾಜರ ಸ್ವಲ್ಪ ಅಂದ್ರೆ ಸ್ವಾಮಿ ಮಹಾರಾಜರ ಮೇಲೆ ನಮ್ಗೆ ಒಂದು ರೀತಿ ವಿಶ್ವಾಸ ಮಾಡ್ಕೋತಿದ್ವಿ. ಯಾವುದೇ ಒಂದು ಸೇವೆ ಆಗಿಲ್ಲ, ಯಾವುದೇ ಒಂದು ಇದಾಗಲಿ, ನಮ್ಗೆ ಸಡನ್ ಆಗಿ ಮಾಡಿದ ಕೂಡಲೇ ಅದ್ರ ಮ್ಯಾಗ ವಿಶ್ವಾಸ ಅನ್ನೋದಕ್ಕಿಂತನೂ ನಮ್ಮ ಮನಸ್ಸಾಗ 108 ವಿಚಾರಗಳು ಡೌಟ್ಗಳು ಬರ್ತಿರ್ತಾವೆ. ಅದನ್ನೆಲ್ಲ ಮೀರಿ ನಾವು ಯಾವಾಗ ಸ್ವಾಮಿ ಮಹಾರಾಜರಿಗೆ ನಮ್ಮ ಸೇವೆಯನ್ನು ಸಮರ್ಪಣೆ ಮಾಡ್ತೀವಲ್ಲ, ಖಂಡಿತವಾಗಿ ಅವ್ರು ನಮ್ಗೆ ಅದರ ಸೇವೆದ ಪ್ರತಿಫಲ ನೀಡ್ತಾರೆ. ಇನ್ನೊಂದು ನಾನು ಸೇವೆಯನ್ನು ಇಷ್ಟ ದಿನ ಮಾಡ್ದೇನೋ ಹೀಗೆ ಮಾಡ್ತೇನೋ ಅನ್ನೋದಿಲ್ಲ. ಸಂಕಲ್ಪಯುಕ್ತ ಸೇವೆ ಇತ್ತಂದ್ರೆ ಅದಕ್ಕೆ ಕೆಲವೊಂದು ನಿಯಮಗಳು ಇರ್ತಾವೆ. ಪ್ರತಿನಿತ್ಯ ನಿತ್ಯ ಸೇವೆ ಮಾಡೋದಕ್ಕೆ ಯಾವುದೇ ರೀತಿ ನಿಯಮಗಳು ಇಲ್ಲ. ನಾನ್ ವೆಜ್ ಯಾವಾಗ ತಿಂತೀವಲ್ಲ ಆ ದಿನ ಮಾತ್ರ ಸೇವೆ ಮಾಡೋಂಗಿಲ್ಲ. ಮತ್ತು ಕೆಲವೊಂದು ಏನೋ ಸೂತಕ ಇದೆಲ್ಲ ಬರ್ತಂದ್ರೆ ಅವಾಗಷ್ಟೇ ಸೇವೆ ಮಾಡೋಂಗಿಲ್ಲ. ಆ ನಂತರ ಪ್ರತಿನಿತ್ಯ ನೀವು ಸಾಯಂಕಾಲ ಮಾಡಿರಿ, ಮಧ್ಯಾಹ್ನ ಮಾಡಿರಿ, ಸಂಜೆಗೆ ಮಾಡಿರಿ, ಯಾವಾಗ ಟೈಮ್ ಸಿಗ್ತದೆ ಯಾವಾಗ ಮಾಡಿರಿ. ಮಧ್ಯಾಹ್ನ 12ರಿಂದ 12:30 ಅಷ್ಟೇ ನಮ್ಗೆ ಸೇವೆಯನ್ನು ಮಾಡೋದಿಲ್ಲ. ಯಾಕಂದ್ರೆ ಅವಾಗ ದತ್ತ ಮಹಾರಾಜರ ಭಿಕ್ಷಾ ಟೈಮ್ ಇರ್ತೈತಿ. ಹಾಗಾಗಿ ಆ ಟೈಮ್ದಾಗ ಮಾತ್ರ ಸೇವೆಯನ್ನು ಮಾಡೋದಿಲ್ಲ. ನಿಮ್ಗೆ ಎನಿ ಟೈಮ್ ಯಾವಾಗ ಟೈಮ್ ಸಿಗ್ತಿಲ್ಲ ಅವಾಗ ಸೇವೆಯನ್ನು ಮಾಡಿರಿ. ಈ ನಿತ್ಯ ಸೇವೆ ಅನ್ನೋದು ಏನೈತಂದ್ರೆ ನಮ್ಮ ಜೀವನದಾಗ ಕ್ರಮೇಣವಾಗಿ ಬದಲಾವಣೆಗಳನ್ನ ತರ್ತಿರ್ತದೆ ನೋಡ್ರಿ. ನಮ್ಮ ಮನುಷ್ಯರ ಅನುಕೂಲ ಎಷ್ಟೋ ದಿನದಾಗ ಎಷ್ಟೋ ನೆಗೆಟಿವ್ ವಿಚಾರ ಮಾಡ್ತಿರ್ತವೆ. ಯಾರ ಬಗ್ಗೆ ನಾವು ಮಾಡಬಾರ್ದಪ್ಪ, ಕೆಟ್ಟದ ವಿಚಾರ ಮಾಡಬಾರ್ದು ಅಂದ್ರೆ ನಮ್ಮ ಮನಸ್ಸಾಗ ವಿಚಾರಗಳು ಬರ್ತಿರ್ತವೆ. ಏನೋ ಒಂದು ಪ್ಲ್ಯಾನ್ ಹಾಕ್ತಿರ್ತವೆ. ಅವಾಗ ನಮ್ಗೆ ಆತ್ಮವಿಶ್ವಾಸ ಇರಲ್ಲ, ನಾ ಮಾಡ್ತೇನೆ ಇಲ್ಲ ಅನ್ನೋ ಒಂದು ನಮ್ಗೆ ನಂಬಿಕೆನೇ ಇರಲ್ಲ. ಈ ರೀತಿ ಒಂದು ಆತ್ಮವಿಶ್ವಾಸ, ಒಂದು ವಿಚಾರಗಳದಾಗ ಬದಲಾವಣೆ, ನಮ್ಮ ಮನ್ಯಾಗ ಒಂದು ಸಮಾಧಾನ,
ಎಲ್ಲವನ್ನ ಈ ಸ್ವಾಮಿ ಚರಿತ್ರೆ ಸಾರಾಮೃತ ನಮಗೆ ನೀಡ್ತೈತಿ. ಪ್ರತಿ ಸಲ ಅದನ್ನು ಓದಿದಾಗ ನಮಗೆ ಹೊಸ ಅರ್ಥ ಸಿಗ್ತೈತಿ. ಪ್ರತಿ ಸಲ ಅದನ್ನು ಓದಿದಾಗ ನಮ್ಗೆ ಒಂದು ನೆಮ್ಮದಿ ಸಿಗ್ತಿರ್ತೈತಿ. ಹಾಗಾಗಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಆರಂಭ ಮಾಡ್ಕೊಂಡು ನೀವೆಲ್ಲರೂ ಮೊದಲಿದಾಗಿ ಸ್ವಾಮಿ ಮಹಾರಾಜರ ಅಧಿಷ್ಠಾನವನ್ನು ನಿಮ್ಮ ಮನ್ಯಾಗ ಮಾಡ್ರಿ. ನೀವು ಯಾವುದೇ ರೀತಿ ಸೇವೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತದ ಸೇವೆಯನ್ನು ಮಾಡ್ರಿ. ಖಂಡಿತವಾಗಿ ನಿಮ್ಗೆ ಎಲ್ಲರಿಗೂ ಸ್ವಾಮಿ ಮಹಾರಾಜರ ಅನುಗ್ರಹ ಆಗೇ ಆಗ್ತೈತಿ. ನೀವೇ ನಂಗೆ ಕಮೆಂಟ್ ಮುಖಾಂತರ ಹಾಕ್ತೀರಿ, ಅಕ್ಕ ಈ ರೀತಿ ನಂಗೆ ಸೇವೆ ಅನುಭವ ಬಂದು ಈ ರೀತಿ ಬದಲಾವಣೆ ಆಗೈತಿ. ಏನೇ ಸಮಸ್ಯೆ ಇರಲಿ, ಒಂದೇ ಸಮಸ್ಯೆ ಗೊತ್ತಿಲ್ಲ, ಮನುಷ್ಯ ಅನುಕೂಲ 108 ಸಮಸ್ಯೆ ಇರ್ತಾವೆ. ಅದಕ್ಕೆ ಈ ಅತ್ಯಂತ ಪ್ರಭಾವಿ ಉಪಾಯ ಪ್ರತಿನಿತ್ಯ 15 ನಿಮಿಷ ನೋಡಿ, ನಾವು ಎಷ್ಟೋ ಮೊಬೈಲ್ ನೋಡ್ಕೋತ, ಸ್ಕ್ರೀನ್ ನೋಡ್ಕೋತ, ಎಲ್ಲೋ ಟಿವಿ ಸೀರಿಯಲ್, ಮೊಬೈಲ್ ಎಲ್ಲ ನೋಡ್ಕೋತ ತಾಸುಗಟ್ಟಲೆ ವೇಸ್ಟ್ ಮಾಡ್ತಿರ್ತೇವೆ. ಆದ್ರೆ ನಮ್ಮ ಜೀವನವನ್ನು ಬದಲಾಯಿಸುವಂಥ ಈ ಒಂದು ಸೇವೆಗೆ ಪ್ರತಿನಿತ್ಯ 15 ನಿಮಿಷ ಕೊಡೋನು. ನಿಮ್ಮ ನೋಡಿ, ನಿಮ್ಮ ಮನಸ್ಸಾಗ ವಿಚಾರ ಏನೋ ಒಂದು ನೆಮ್ಮದಿಯನ್ನು ಸಿಗ್ತಿರ್ತೈತಿ ಪ್ರತಿನಿತ್ಯ ಈ ಸೇವೆ ಮಾಡೋದ್ರಿಂದ. ಹಾಗಾಗಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಆರಂಭ ಮಾಡ್ರಿ. ನಾಳಿನ ವಿಡಿಯೋದಾಗ ಸ್ವಾಮಿ ಮಹಾರಾಜರ ಜಪಮಾಲದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ತೊಗೊಂಬರ್ತೇನೆ. 11 ಮಾಲೆ ಯಾಕೆ ಮಾಡಬೇಕು, ಪ್ರತಿನಿತ್ಯ 11 ಮಾಲೆ ಆಗುಲ್ದಾರ ಯಾವ ರೀತಿ ಮಾಡಬೇಕು, ಇಷ್ಟು ಇವತ್ತಿನ ಈ ವಿಡಿಯೋದ ಇಷ್ಟ ಮೂಲ ಹೇಳೋದಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ರಿ, ಜಪಮಾಲೆ ಮಾಡ್ರಿ, ಸ್ವಾಮಿ ಮಹಾರಾಜರ ಪಂಚೋಪಚಾರವಾಗಿ ಪೂಜೆ ಮಾಡ್ರಿ. ಸ್ವಾಮಿ ಮಹಾರಾಜರಿಗೆ ಪ್ರತಿನಿತ್ಯನ ಅದನ್ನೇ ನೈವೇದ್ಯ ಇಡಬೇಕಂತ ಇಲ್ಲ. ನಾವು ಏನು ಊಟ ಮಾಡ್ತಿರ್ತಿಲ್ಲ ಅದನ್ನ ನೀವು ಸ್ವಾಮಿ ಮಹಾರಾಜರ ಮೊದಲು ಸಮರ್ಪಣೆ ಮಾಡಿ ಆ ನಂತರ ನೀವು ಅದನ್ನ ಪ್ರಸಾದವಾಗಿ ಗ್ರಹಣ ಮಾಡ್ರಿ. ಇದೆಲ್ಲ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ನಮ್ಮ ಮನ್ಯಾಗ ನೆಗೆಟಿವ್ ಮನ್ಯಾಗಿಂದ ನೆಗೆಟಿವ್ ಎನರ್ಜಿ ದೂರ ಆಗ್ತೈತಿ. ನಮ್ಮ ಮನಸ್ಸಾಗ ಒಳ್ಳೆ ವಿಚಾರಗಳು ಮಾಡ್ತಾವೆ, ಒಳ್ಳೆ ಅವಕಾಶಗಳು ಹುಡುಕೊಂಡು ಬರ್ತಾವೆ. ಜಾಬ್ ಇಲ್ಲ, ಹಣಕಾಸಿನ ಸಮಸ್ಯೆ ಐತಿರೋ ಪ್ರತಿಯೊಬ್ಬರಿಗೂ ಈ ಒಂದು ಸಮಸ್ಯೆ ಬಗ್ಗೆ ಇದೊಂದು ಉಪಾಯ ಅಂತ ನಾ ಹೇಳಬಲ್ಲೆ. ಯಾಕಂದ್ರೆ ಇದರಿಂದ ನನಗೆ ಇಷ್ಟು ಬದಲಾವಣೆ ಆಗಿದ್ಲ, ನೀವೆಲ್ಲರೂ ನಂಬಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಇಷ್ಟು ಧೈರ್ಯದಿಂದ ಮಾತಾಡ್ಕದೇನೋ, ಇಷ್ಟು ನಾ ಸ್ವಾಮಿ ಚರಿತ್ರೆ ಸಾರಾಮೃತ ಬಗ್ಗೆ ಹೇಳ್ಕದೇನಂದ್ರೆ ಅಷ್ಟು ಅನುಭವಗಳು ಆಗಿದಾವು. ಸ್ವಾಮಿ ಚರಿತ್ರೆ ಪ್ರತಿ ಸಲ ಓದಿದಾಗ ಏನೋ ಒಂದು ಧೈರ್ಯ ಕೊಡ್ತೈತಿ. ಪ್ರತಿ ಸಲ ಓದಾಗ ಏನೋ ಒಂದು ಕಷ್ಟದ ಸಮಯ ಬಂದಾಗ ಜನರು ಒಂದೊಂದ್ಸಲ ಕೈ ಬಿಡ್ಬೋದು, ಆದರೆ ಸ್ವಾಮಿ ಮಹಾರಾಜರು ಕೈ ಬಿಡಲ್ಲ ಅನ್ನೋ ವಿಶ್ವಾಸ ನನಗೈತಿ. ಅದ್ರ ಅನುಭವ ಕೂಡ ಆಗಿದಾವು. ನನ್ನ ಅನುಭವವನ್ನು ಕೂಡ ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಇದಕ್ಕಿಂತ ಮೊದಲನ ಸ್ವಾಮಿ ಓಂ ಚಾನಲ್ದಾಗ ನನ್ನ ಅನುಭವವನ್ನು ಶೇರ್ ಮಾಡ್ಕೊಂಡೆ. ನನ್ನ ಡೆಲಿವರಿ ಟೈಮ್ ಆಗಲಿ, ನಮ್ಮ ಪರಿಸ್ಥಿತಿ ಯಾವ ರೀತಿ ಗ್ರೋತ್ ಆಯಿತು ಅನ್ನೋದ, ನಾವು ಯಾವ ರೀತಿ ಇಲ್ಲಿ ಬಂದು ಹೆಂಗೆ ಗ್ರೋತ್ ಆಯಿತು ಪ್ರತಿಯೊಂದನ್ನ ಅದ್ರೊಳಗೆ ಶೇರ್ ಮಾಡ್ಕೊಂಡ. ಅದು ಮರಾಠಿಗೆ ಐತಿ. ಇನ್ನು ನನ್ನ ಚಾನಲ್ದಾಗ ಕೂಡ ಅದನ್ನು ಶೇರ್ ಮಾಡಿ ನಾನು, ನೀವು ಕೂಡ ಕೇಳ್ರಿ, ನೀವು ಕೂಡ ಸೇವೆಯನ್ನು ಮಾಡಿರಿ, ಅನುಭವವನ್ನು ಶೇರ್ ಮಾಡಿರಿ. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ. ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ. ಹೆಚ್ಚಿನ ಪ್ರಮಾಣದಾಗ ಸಪೋರ್ಟ್ ಮಾಡಿರಿ. ಸಪೋರ್ಟ್ಗಿಂತ ಸೇವೆ ಮಾಡಿರಿ, ಸೇವೆ ಪ್ರಸಾರ ಮಾಡಿರಿ. ಮತ್ತು ನಿಮ್ಮ ಸುತ್ತಮುತ್ತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅನ್ಕೋತಾ ಮತ್ತೊಂದು ಮುಂದಿನ ಹೊಸ ವಿಡಿಯೋದಾಗ ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಶ್ರೀ ಸ್ವಾಮಿ ಸಮರ್ಥ.